ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನಮ್ಮ ಕನ್ನಡ ಅಮೂಲ್ FB ಪೇಜ್ ಲೈವ್ಗೆ ಸ್ವಾಗತ ಸುಸ್ವಾಗತ. ಸೊ ನಾನು ಇವತ್ತು ಮತ್ತೊಂದು ರೆಸಿಪಿ ಒಡನೆ ಬಂದಿದ್ದೀನಿ. ಯಾವುದು ಅಂದರೆ ನಮ್ಮ ರಾಜಸ್ಥಾನಿನ ಕಲೇವಾ ಅಂತ ಒಂದು ರೆಸಿಪಿ. ತುಂಬಾ ಈಸಿಯಾಗಿದೆ, ತುಂಬಾ ಆರೋಗ್ಯಕರವಾಗಿದೆ, ಟ್ರೆಡಿಷನಲ್ ರೆಸಿಪಿ. ನಾವು ಈಗಿನ ಕಾಲದಲ್ಲಿ ಏನೇನೋ ಹಾಕಿ ಮಾಡ್ತೀವಿ, ಆದ್ರೂ ಮಕ್ಕಳು ತಿನ್ನಲ್ಲ. ಆಗಿನ ಕಾಲದಲ್ಲಿ ಅಷ್ಟು ಈಸಿಯಾಗಿ 0 ಆಯಿಲ್ನಲ್ಲಿ ಅಷ್ಟು ಪೌಷ್ಟಿಕವಾದ ಆಹಾರ ಕೊಡ್ತಾ ಇದ್ರು. ಇದು ಪ್ರತಿನಿತ್ಯದ ರಾಜಸ್ಥಾನಿನ ಮನೆಯ ಆಹಾರ. ಮತ್ತೆ ಪ್ರತಿ ಮನೇಲೂ ಮಾಡ್ತಾರೆ, ಟಿಫನ್ ತರ ಮಾಡ್ತಾರೆ. ಸೊ ನಾವೆಲ್ಲ ಕ್ವಿಸಿನ್ಸ್ ಟ್ರೈ ಮಾಡ್ಬೇಕು. ನಾನು ಟ್ರೈ ಮಾಡ್ತಾ ಇರ್ತೀನಿ. ಸೊ ಹಾಗಾಗಿ ಇವತ್ತು ನಾನು ನಮ್ಮ ಕೆಲವು ಅಮೂಲ್ ಉತ್ಪನ್ನಗಳನ್ನು ಬೆಳೆಸ್ಕೊಂಡು ಮಾಡ್ತಾ ಇದ್ದೀನಿ. ಸೊ ನನ್ನ ಹೆಸರು ಆಶಾ ಸೋಮನಾಥ್ ಅಂತ. ನಾನು ಬೆಂಗಳೂರಿನಿಂದ ಮಾತಾಡ್ತಾ ಇದ್ದೀನಿ, ರೆಸಿಪಿ ತೋರಿಸ್ತಾ ಇದ್ದೀನಿ. ಸೊ ಅಮೂಲ್ದು ನಂದು ಒಡನಾಟ ಸುಮಾರು 4 ವರ್ಷದಿಂದ ಇದೆ ಗುಜರಾತ್ ತಂಡದವ್ರದೊಂದಿಗೆ. ಈಗ ನಾವು ಕನ್ನಡ ಅಮೂಲ್ ಟೀಮ್ಗೂ 1 ವರ್ಷದಿಂದ ಅವ್ರ ಜೊತೆಲೂ ಇದ್ದೀವಿ. ಸೊ ಬನ್ನಿ ಸ್ನೇಹಿತರೆ, ಆಮೇಲೆ ಎಲ್ಲರೂ ಜಾಯಿನ್ ಆಗಿ ಅಂತ ಕೇಳ್ಕೊತೀನಿ. ನಿಮಗೆ ಟೈಮ್ ಇಲ್ಲ ಅಂದ್ರೆ ನಮ್ಮ ಸೆಷನ್ ಲೈವ್ ಬಂದು ನಮ್ಮ ಕನ್ನಡ ಅಮೂಲ್ ಪೇಜ್ ಅಲ್ಲೇ ಇರುತ್ತೆ. ಸೊ ಎಲ್ಲರೂ ಬಿಡುವು ಮಾಡಿಕೊಂಡು ವಾಚ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸೊ ಬನ್ನಿ ಸ್ನೇಹಿತರೆ, ಅತಿ ಸುಲಭವಾದ ಇಂಗ್ರೀಡಿಯೆಂಟ್ಸು. ಒಂದು ಮಕ್ಕಳಿಂದ ದೊಡ್ಡವ್ರ ತನಕ ಮಾಡ್ಬೋದು, ಮಕ್ಕಳೇ ಮಾಡ್ಕೋಬಹುದು. ಸೊ ಮೊದಲನೇದಾಗಿ ಇದನ್ನ ನಾವು ಅಮೂಲ್ ಗೋಧಿ ಹಿಟ್ಟು, ಆರ್ಗ್ಯಾನಿಕ್ ಗೋಧಿ ಹಿಟ್ಟಿನ ಚಪಾತಿ ತಯಾರಿಸ್ಕೊಂಡು ಇಟ್ಕೊಂಡಿದೀವಿ. ಅವ್ರು ಯಾಕೆ ಈ ತರ ಮಾಡ್ತಿದ್ರು ಅಂದ್ರೆ, ಮನೆ ಒಳಗೆ ನಾವು ಅನ್ನ ಹೇಗೆ ಮಿಕ್ಕದು, ಚಿತ್ರಾನ್ನ ಆ ಥರ ಎಲ್ಲ ಮಾಡ್ತಿದ್ವಲ್ಲ. ನಮ್ದು ಬೇಸಿಕ್ ಫುಡ್ ಮುದ್ದೆ ಅನ್ನ ಅಲ್ವಾ. ಆದ್ರೆ ಅವರಲ್ಲಿ ರೋಟಿ ಅಂತ ಹೇಳ್ತಾರೆ, ಗೋಧಿ ಹಿಟ್ಟಿಂದ ಮಾಡೋದು, ಮಿಕ್ಕಿಬಿಡ್ತಾ ಇತ್ತು. ಸೊ ಮಿಕ್ಕಿರೋ ರೋಟಿಲಿ ಅವರು ತಿಂಡಿ ತರ ಮಾಡ್ತಾ ಇದ್ರು. ಇದು ನಾನು ಬೆಳಗ್ಗೆ ಮಾಡಿಟ್ಕೊಂಡಿರೋ ಚಪಾತಿ ಅಮೂಲ್ ಗೋಧಿ ಹಿಟ್ಟಿನಿಂದ ಮಾಡ್ಕೊಂಡಿದ್ದೀನಿ. ಮತ್ತೆ ಇದು ಕೊತ್ತಂಬರಿ ಸೊಪ್ಪು, ಪುದೀನ, ಮತ್ತೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಹಸಿಮೆಣಸಿಗೆ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಬಹಳ ಸಿಂಪಲ್ ಇಂಗ್ರೀಡಿಯೆಂಟ್ಸು. ರೆಡ್ ಚಿಲ್ಲಿ ಪೌಡರು, ಸ್ವಲ್ಪ ಜೀರಾ ಪೌಡರು, ಆಮೇಲೆ ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀವಿ. ಸಕ್ಕರೆ ನೋಡಿ, ಸಕ್ಕರೆ ಬೆಳೆಸ್ತಾ ಇದ್ದಾರೆ. ಮತ್ತೆ ಉಪ್ಪು ರುಚಿಗೆ ತಕ್ಕಷ್ಟು. ಮತ್ತೆ ನಮ್ಮ ಅಮೂಲಿನ ಮೊಸರು ಬೆಳೆಸ್ತಾ ಇದ್ದೀವಿ ಇವತ್ತು. ಮತ್ತು ಅಮೂಲಿನ ತುಪ್ಪನೂ ಲಾಸ್ಟಲ್ಲಿ ನಾವು ಹಾಕೊಂಡು ತಿನ್ಬೋದು. ಹಾಗಾಗಿ ಇವತ್ತು ಮೊದಲನೇದಾಗಿ ನಾನು ಗ್ಯಾಸ್ ಹಚ್ಕೊಂಡಿದ್ದೀನಿ. ಈಗ 1 ಸೆಕೆಂಡ್ ಆಫ್ ಮಾಡ್ಕೊಂಡ್ಬಿಡೋಣ ಗ್ಯಾಸ್. ಆಯ್ತು, ಓಕೆ. ಇದನ್ನ ನಾವು ಕ್ರಿಸ್ಪಿ ತರ ಮಾಡ್ಕೋಬೇಕು. ಈಗ ಚಪಾತಿ ರೋಟಿ ಇರುತ್ತಲ್ಲ, ಕೆಲವರು 1 ದಿವಸದ 2 ದಿವಸದ ಮಿಕ್ಕಿದ್ರು ಮಾಡ್ತಾರೆ. ಆ ಕಡೆ ಅವರು 3 ದಿವಸದ ಮಿಕ್ಕಿದ್ರು ಮಾಡ್ತಾರೆ. ನಮ್ಮಲ್ಲಿ ಅಷ್ಟು ನಾವು ಚಪಾತಿ ದಿನನಿತ್ಯ ಅಂದ್ರೆ ಇವಾಗ ಇತ್ತೀಚೆಗೆ, ಮೊದಲ ಕಾಲದಲ್ಲಿ ಬರೀ ರೈಸು ಮುದ್ದೆ ಆ ಥರನೇ ನಮ್ಮ ಕರ್ನಾಟಕದಲ್ಲೆಲ್ಲ ಮಾಡ್ತಾ ಇದ್ದಿದ್ದು. ಸೊ ಅವರು ದಿನನಿತ್ಯದ ಆಹಾರ ಬಂದು ರೋಟಿ ಅಂದ್ರೆ ಗೇಹು, ಅದೇ ಗೋಧಿ ಹಿಟ್ಟಲ್ಲಿ ಮಾಡ್ತಾ ಇದ್ರು. ಸೊ ಹಂಗಾಗಿ ಅವ್ರು ಮಿಕ್ಕಿರೋ ರೊಟ್ಟಿಗಳನ್ನ ನಾವು ಹೇಗೆ ಮಿಕ್ಕಿರೋ ಅನ್ನನ ಚಿತ್ರಾನ್ನ ಅಂತ ಮಾಡ್ತೀವೋ, ಅವ್ರು ಆಕ್ಚುಲ್ ಆಗಿ ರೋಟಿನ ಗ್ಯಾಸ್ನಲ್ಲಿ ಅಥವಾ ಒಲೆಯಲ್ಲಿ ಸುಡ್ತಾರೆ. ಈಗ ಒಲೆ ವ್ಯವಸ್ಥೆ ಇಲ್ದಿರೋದ್ರಿಂದ ನಾವು ಇದನ್ನ ಒಂಚೂರು ಕ್ರಿಸ್ಪಿ ಮಾಡ್ಕೋಬೇಕು. 0 ಆಯಿಲ್ ರೆಸಿಪಿ ಇದು. ಸೊ ಇದು ಎಲ್ಲ ಹೆಲ್ತ್ ಇಶ್ಯೂಸ್ ಅವರು ಯೂಸ್ ಮಾಡ್ಬೋದು. ಶುಗರ್ನವರಾಗ್ಲಿ ಮತ್ತೆ ಯಾರೇ ಆಗಲಿ ಮಾಡ್ಬೋದು. ಶುಗರು, ಹೈಪರ್ ಟೆನ್ಷನ್ನು, ಅದರಲ್ಲೂ ಈಗೆಲ್ಲ ಹೇಳ್ತಾರೆ ರಾತ್ರಿ ಮಿಕ್ಕಿರೋ ಚಪಾತಿ ತಿಂದರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಅದರಲ್ಲಿ ಬಳಸ್ತಾರೆ ಇಂಗ್ರೀಡಿಯೆಂಟ್ಸ್, ಸೊಪ್ಪುಗಳಾಗಲಿ ಮತ್ತು ಮೊಸರಾಗಲಿ ಎಲ್ಲ ಸಿಂಪಲ್ಲು ಮತ್ತು ಆರೋಗ್ಯಕರವಾದ ಇಂಗ್ರೀಡಿಯೆಂಟ್ಸು. ನೋಡಿ, ಇದು ಅಮೂಲ್ ಗೋಧಿ ಹಿಟ್ಟಿಂದ ಮಾಡಿರೋ ಚಪಾತಿ ತುಂಬ ಅಂದರೆ ತುಂಬಾ ಸಾಫ್ಟಾಗಿ ಬರುತ್ತೆ. ಆದರೆ ನಮಗೆ ಇವಾಗ ಸಾಫ್ಟ್ ಬೇಡ ಅಂದ್ಬಿಟ್ಟು ನಾವು ಕ್ರಿಸ್ಪಿ ಥರ ಮಾಡ್ಕೊತಾ ಇದ್ದೀವಿ. ನಮಗೆ ಸ್ವಲ್ಪ ಕ್ರಿಸ್ಪ್ ಹಾಕಬೇಕು. ಇದರಲ್ಲಿ ಏನು ಜಾಸ್ತಿ ಈಸಿಯಾಗಿರೋ ಕೆಲಸ. ನೋಡಿ, ಮಕ್ಳುಗಳಿಗೆ ಏನು ಮಾಡ್ಬೇಕು ಅಂತ ತಲೆ ಕೆಡ್ಸ್ಕೊತಾ ಇದ್ರೆ ಆಗಿನ ಕಾಲದಲ್ಲಿ ಯಾವ ಥರ ಮಾಡ್ತಿದ್ರು ನೋಡಿ ಸ್ನೇಹಿತರೆ. ಇಷ್ಟನೇ ಈ ಥರ ರೆಸಿಪೀಸ್ ಇತ್ತು ಅಂದರೆ ಯಾವುದೇ ರೀತಿಯ ಕಷ್ಟ ಆಗೋದಿಲ್ಲ ಯಾರಿಗೂ. ಮತ್ತೆ ಗಟ್ಟಿಮುಟ್ಟಾಗೂ ಇರೋರು ಆಗಿನ ಕಾಲದಲ್ಲಿ ಗಟ್ಟಿಮುಟ್ಟಾಗಿರ್ತಿದ್ರು. ಎಷ್ಟು ಈಗಿನ ಕಾಲದಲ್ಲಿ ಏನು ತಿಂದ್ರು ನಾವು ಹೆಲ್ತ್ ಇಶ್ಯೂಸ್ನೆಲ್ಲ ಬಳಲ್ತಾ ಇರ್ತೀವಿ. ಕಾಲು ನೋವಂತೀವಿ, ಕೈ ನೋವಂತೀವಿ. ಆಗಿನ ಕಾಲದಲ್ಲಿ ನೋಡಿ ಆ ಥರ ಎಷ್ಟು ಸಿಂಪಲ್ ಫುಡ್ಡಲ್ಲಿ ಎಷ್ಟು ಚೆನ್ನಾಗಿರ್ತಿದ್ರು. ಸೊ ಇದು ಸ್ವಲ್ಪ ಕ್ರಿಸ್ಪಿ ಆಯಿತು, ತೆಗಿಯೋಣ. ಮತ್ತೊಂದು ಮಾಡ್ಕೊಳ್ಳೋಣ. 1 ನಿಮಿಷ ಇದೇನೋ ತೆಗೆದುಬಿಡೋಣ.
ಅವರು 2-3 ದಿವಸದ ರೊಟ್ಟಿ ಮಿಕ್ಕಿದ್ರು ಈ ಥರ ಮಾಡೋರು. ನಾನಿದು ಬೆಳಗ್ಗೆ ಮಾತ್ರ ಮಾಡಿದ್ದೀನಿ ಚಪಾತಿ, ಬೆಳಗ್ಗೆ ಮಾಡಿರೋ ಚಪಾತಿಲಿ. ಸಪೋಸ್ ನೀವು ಮನೆಯಲ್ಲಿ ಚಪಾತಿ ಉಳ್ಕೊಂಬಿಟ್ಟಿದ್ರೆ ಈ ಥರ ಮಾಡ್ಬೋದು. ನಾನು ಲೈಟಾಗೆ ಒಂಚೂರು ಅಮೂಲ್ ತುಪ್ಪ ಹಾಕಿ ಮಾಡಿದ್ದೀನಿ. ಮೂರು ಪದಾರ್ಥ ಬಳಸ್ತಾ ಇದ್ದೀವಿ. ಮೊದಲನೇದಾಗಿ ಅಮೂಲಿನ ತುಪ್ಪದಲ್ಲಿ ನಾನು ಸ್ವಲ್ಪ ಕಲಿಸ್ಕೊಂಡು ಮಾಡಿದ್ದೀನಿ, ಎಣ್ಣೆ ಅನ್ನೋದು ಬಳಸಿಲ್ಲ. ಮತ್ತು ಅಮೂಲಿನ ಮೊಸರು ಯೂಸ್ ಮಾಡ್ತಾ ಇದ್ದೀವಿ. ಅಮೂಲಿನ ತುಪ್ಪ, ಅಮೂಲಿನ ಮೊಸರು ಮತ್ತು ಗೋಧಿ ಹಿಟ್ಟು, ಅಮೂಲಿನ ಗೋಧಿ ಹಿಟ್ಟು ಬಳಸಿ ಚಪಾತಿ ಮಾಡಿದ್ರು. ತುಂಬ ಚೆನ್ನಾಗಿದೆ, ತುಂಬ ಆರ್ಗ್ಯಾನಿಕ್ ಆಗಿದೆ ಗೋಧಿ ಹಿಟ್ಟು. ನಮ್ಮನೇಲಿ ಸುಮಾರು ಮೊದಲೆಲ್ಲ ಬರೀ ಹಾಲು ಮೊಸರು ಆ ಥರದ್ದೇ ಡೈರಿ ಪ್ರಾಡಕ್ಟ್ಸ್ ಬರ್ತಾಯಿತ್ತು. ಈಗ ಅಮೂಲಿಂದ ಎಲ್ಲ ಟೈಪು ಬಂದಿದೆ ನೋಡಿ ಸ್ನೇಹಿತರೆ. ನಮ್ದು ಇನ್ನೂ ಇದೆ, ನಾನು ಇಷ್ಟು ಮಾತ್ರ ಡಿಸ್ಪ್ಲೇ ಮಾಡಿದ್ದೀನಿ. ರಾಜ್ಮಾ ಕೂಡ ಬಂದಿದೆ ನೋಡಿ. ನೆಕ್ಸ್ಟ್ ರಾಜ್ಮಾ ರೆಸಿಪಿ ತೋರಿಸ್ತೀನಿ, ತುಂಬ ಚೆನ್ನಾಗಿದೆ. ಸೊ ನಾನು ಅಮೂಲಿನ ತಂಡದವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ನಂದಿನಿ ಮೇಡಮ್ ಅವ್ರಿಗೂ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅಂಥ ದೊಡ್ಡ ಆಫ್ ಮಾಡಿದ್ದೀನಿ, ಅಂಥ ದೊಡ್ಡ ವೇದಿಕೆಯಲ್ಲಿ ನಮಗೆ ಚಾನ್ಸ್ ಕೊಟ್ಟಿದ್ದಾರೆ. ಸೊ ನಾವು ತುಂಬ ಚಿರಋಣಿ ಆಗಬೇಕು. ಯಾಕಂದರೆ ನಮಗೆ ಹೆಸರು ತಂದುಕೊಡತ್ತೆ. ಇಂಥ ದೊಡ್ಡ ವರ್ಲ್ಡ್ ಶೋ ಇದು ಅತಿ ದೊಡ್ಡ ವರ್ಲ್ಡ್ ಶೋ ಇದು. ಹಾಗಾಗಿ ನಾವೆಲ್ಲ ತುಂಬ ಲಕ್ಕಿ ಅಂತಲೇ ಹೇಳಬೇಕು. ಫಸ್ಟು ಅಮೂಲ್ ಶೋನ ನಾನೇ ಸ್ಟಾರ್ಟ್ ಮಾಡಿದ್ದು. ಈಗ ಖುಷಿ ಆಗುತ್ತೆ ಎಷ್ಟೊಂದು ಜನ ಇದ್ದಾರೆ ಅಂತ. ಮೊದಲನೇ ಸೆಷನ್ ನಂದೇ ಇತ್ತು ಅಮೂಲಿನ ಕನ್ನಡದಲ್ಲಿ. ಸೊ ಕ್ರಿಸ್ಪಿ ಆಗಿದೆ ಸ್ನೇಹಿತರೆ. ಇನ್ನೂ ಬೇಕಾದ್ರೆ ಹಪ್ಪಳ ಥರ ಸುಡ್ಬೋದು, ಅದಷ್ಟು ಇದಾಗಲ್ಲ. ಸೊ ಹಂಗಾಗಿ ನಾನು ಇದೊಂದು ಪ್ಲೇಟಿಗೆ ಹಾಕೋತಾ ಇದ್ದೀನಿ. ಸೊ ಈಗ ನಾವು ಮೊಸರು ಕಟ್ ಮಾಡ್ಕೋಬೇಕು. ಅತಿ ಸಿಂಪಲ್ ಇಂಗ್ರೀಡಿಯೆಂಟ್ಸು, ಎಲ್ಲ ಥರ ಕ್ವಿಸಿನ್ಸು ನಾವು ಟ್ರೈ ಮಾಡಬೇಕು. ಸೊ ನಾನು ಅಮೂಲಿನ ಮೊಸರು ಹಾಕೋತಾ ಇದ್ದೀನಿ. ಸುಮಾರು 1 ಕಪ್ ಇದೆ. ನಾವು ಎಷ್ಟು ಚಪಾತಿ ಇದೆಯೋ ರೋಟಿ ಅದ್ರ ಮೇಲೆ ಅಮೂಲಿನ ಕರ್ಡ್ ಬಳಸ್ತಾ ಇದ್ದೀನಿ. ಎಷ್ಟು ಕರಡ್ ಇದೆಯೋ. ಮತ್ತು ಇನ್ನೂ ಒಂದು ಸ್ನೇಹಿತರೆ ಗ್ರೀನ್ ಚಟ್ನಿನೂ ಬೇಕಾಗುತ್ತೆ. ಗ್ರೀನ್ ಚಟ್ನಿ ಆಗಲೇ ಮಿಕ್ಸಿಗೆ ಹಾಕಿಟ್ಕೊಂಡಿದ್ವಿ. ಎಲ್ರಿಗೂ ಗೊತ್ತಿರುತ್ತೆ ಗ್ರೀನ್ ಚಟ್ನಿಗೆ ಏನೇನು ಬೇಕು ಅಂತ. ಆಲ್ರೆಡಿ ಇಲ್ಲಿ ಸುಮಾರು ಸತಿ ತೋರಿಸಿದ್ದೀನಿ ನಾನು. ಗ್ರೀನ್ ಚಟ್ನಿಗೆ ಏನೂ ಇಲ್ಲ, ಪುದೀನ, ಕರಿಬೇವು, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ನಿಂಬೆಹಣ್ಣು, ಒಂದು ಸ್ವಲ್ಪ ಸಕ್ಕರೆ ಮತ್ತು ಉಪ್ಪು ಅಷ್ಟು ಹಾಕಿ ಮಾಡ್ಕೊಂಡಿದ್ದೀವಿ. ಸೊ ಸ್ವಲ್ಪ ಬೀಟ್ ಮಾಡ್ಕೋಬೇಕಿದು. ಇನ್ನೂ ಸ್ವಲ್ಪ ಮೊಸರು ಹಾಕ್ಕೊಂಡು ನಡೆಯುತ್ತೆ. ಅಮೂಲಿನ ಮೊಸರು ತುಂಬ ಚೆನ್ನಾಗಿದೆ. 3 ಪದಾರ್ಥ ಬಳಸಿದ್ದೀವಿ ಇವತ್ತು ಅಮೂಲಿಂದು. ತುಪ್ಪ ಹಾಕಿ ಕಲಸಿ ಮಾಡಿರೋದು ಚಪಾತಿ. ಆ್ಯಕ್ಚುಲಾಗಿ ಆಯಿಲ್ ಏನು ಬಳಸಿಲ್ಲ ಇವತ್ತು. ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಬೀಟ್ ಮಾಡಿಕೊಂಡು ನಾವೇನು ಮಾಡಬೇಕು, ಇವಾಗ ಈ ಚಪಾತಿಗಳನ್ನ ಸಣ್ಣದಾಗಿ ಪೀಸ್ ಮಾಡ್ಕೋಬೇಕು. ನೋಡಿ ಇದು ಗರಿಗರಿಯಾಗಿದೆ. ಸೊ ಸಣ್ಣದಾಗಿ ಪೀಸ್ ಮಾಡ್ಕೋಬೇಕು ಸ್ನೇಹಿತರೆ. ಈ ಥರ ಎಷ್ಟಾಗುತ್ತೋ ಅಷ್ಟು ಸಣ್ಣದಾಗಿ ಈ ಥರ ಪೀಸ್ ಮಾಡ್ಕೋತಾರೆ ಅವರು. ನಿಮ್ಗೆ ಯಾವ ಶೇಪ್ ಅದೆಲ್ಲ ಏನಿಲ್ಲ, ಹೇಗೆ ಬೇಕೋ ಅದು ಮಾಡ್ಕೋಬೇಕು. ನೋಡಿ ಹೆಂಗೆ ಗರಿಗರಿಯಾಗಿದೆ. ಇನ್ನು ನೀವು ಹಪ್ಪಳದ ಥರನೂ ಸುಡ್ಬೋದು, ಗ್ಯಾಸ್ ಮೇಲೂ ಸುಡ್ತಾರೆ. ನನಗೂ ಅದು ಯಾಕೋ ಸರಿ ಆಗಲಿಲ್ಲ. ಯಾಕಂದರೆ ಕೆಲವರು ಪಾಪ ಏನಾದ್ರು ಕೈಗೆ ಸುಟ್ಕೊಂಡ್ಬಿಡ್ತಾರೆ. ಹಂಗಾಗಿ ನಾನು ಈ ಥರ ನೋಡಿ ಬಿಸಿಯಾಗೂ ಇರುತ್ತೆ ರೋಟಿ, ಮತ್ತು ಹೊಸ ಥರ ರೆಸಿಪಿನೂ ಆಗಿರುತ್ತೆ ಅಲ್ವಾ. ನೋಡಿ ಗರಿ ಆಗಿದೆ, ಹೊಸ ಥರ ರೆಸಿಪಿನೂ ಆಗಿರುತ್ತೆ. ಮತ್ತು ಮಕ್ಕಳು ಚೆನ್ನಾಗಿ ತಿಂತಾರೆ. ಇನ್ನೊಂದು ಇನೋವೇಟಿವ್ ಅಂದರೆ ಇದ್ರ ಮೇಲೆ ನೀವು ಮಿಕ್ಸ್ಚರು ಅಥವಾ ಆಲೂ ಭುಜಿ ಏನಾದರೂ ಹಾಕ್ಕೊಟ್ಬಿಟ್ರೆ ಇನ್ನೂ ಒಂಥರ ಹೊಸ ಥರ ಇರುತ್ತೆ. ಎಲ್ಲ ಮಕ್ಕಳು ತಿಂದ್ಬಿಡ್ತಾರೆ, ಚೆನ್ನಾಗಿರುತ್ತೆ ಅಂತ. ಸಣ್ಣದಾಗಿ ಮಾಡ್ಕೋಬೇಕು. ನೋಡಿ ಎಷ್ಟೊಂದು ಕ್ವಿಸಿನ್ಸ್ ಎಷ್ಟೆಷ್ಟು ಥರ ಇರುತ್ತೆ ಆಯಿತಾ. ನಾವು ಎಲ್ಲ ಥರನೂ ಟ್ರೈ ಮಾಡಬೇಕು. ಯಾಕಂದರೆ ನಾವು ಇಂಡಿಯಾದಲ್ಲೇ ಇದ್ದೀವಲ್ವ, ಅದೆಲ್ಲ ನಮ್ಮ ಅಕ್ಕಪಕ್ಕ ರಾಜ್ಯಗಳು ಏನೂ ಆಗಲ್ಲ ನಾವು ಕಲಿತ್ರೆ. ಮತ್ತು ಇದಕ್ಕೆ ನಾನು ಎಲ್ಲ ರೋಟಿಗಳನ್ನ ಹಾಕೋತೀನಿ. ಫಸ್ಟ್ ಇದಿಷ್ಟು ಹಾಕೊಂಡು ಮತ್ತು ಒಂದು ಸ್ವಲ್ಪ ಒಂದು ತೊಟ್ಟು ನೀರು ಆ್ಯಡ್ ಮಾಡಬೇಕಾಗತ್ತೆ. ನಾವು ಒಂದು ಸ್ವಲ್ಪ ನೀರು ಆ್ಯಡ್ ಮಾಡಬೇಕಾಗುತ್ತೆ, ಸ್ವಲ್ಪ, ತುಂಬ ಅಲ್ಲ. ಆಮೇಲೆ ಒಂದು ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಎಷ್ಟೆಷ್ಟು ರಿಸಲ್ಟ್ಸ್ ಇರುತ್ತೆ ನೋಡಿ ಸ್ನೇಹಿತರೆ. ಮತ್ತು ಸಕ್ಕರೆ ಹಾಕೋತಾರೆ ಅವರು. ಅಮೂಲಿನ ಸಕ್ಕರೆನೇ ಇದೆ, ಸಿಕ್ಕಿಲ್ಲ ನಮಗೆ, ಇದು ನಾರ್ಮಲ್ ಸಕ್ಕರೆ ಇದು. ಮತ್ತು ಈರುಳ್ಳಿ ಎಷ್ಟು ಹಾಕೋತೀವೋ ಅಷ್ಟು ಚೆನ್ನಾಗಿರುತ್ತೆ. ಈರುಳ್ಳಿ ಎಷ್ಟು ಬೇಕಾದ್ರೆ ಹಾಕೋಬೋದು. ಮತ್ತು ಇದು ರೆಡ್ ಚಿಲ್ಲಿ ಪೌಡರು ಮತ್ತು
ಇದು ಹುರಿದಿರೋ ಇದು ಜೀರಿಗೆ ಪೌಡರ್ ಹುರಿದು ಪುಡಿ ಮಾಡಿರೋದು. ಮತ್ತು ಹಸಿಮೆಣಸಿನ್ಕಾಯಿ ಮಕ್ಕಳು ತಿನ್ನೋಂಗಿದ್ರೆ ಅವಾಯ್ಡ್ ಮಾಡಿಬಿಡಿ. ಸುಮ್ಮನೆ ನಾನು 1-2 ಹಾಕ್ತೀನಿ, ಯಾಕಂದರೆ ಚಿಲ್ಲಿ ಪೌಡ್ರು ಹಾಕಿದ್ದೀವಿ. ಮತ್ತು ನಾವು ಇವಾಗ ಗ್ರೀನ್ ಚಟ್ನಿನೂ ಹಾಕ್ತೀವಿ. ಈಗ ನೋಡಿ ಕೊತ್ತಂಬರಿ ಹಾಕೋತಾ ಇದ್ದೀನಿ, ಮತ್ತು ಪುದೀನ ಹಾಕೋತಾ ಇದ್ದೀನಿ. ಪುದೀನ ಡ್ರೈ ಪುದೀನ ಪೌಡ್ರ್ ಇದ್ದರೆ ಹಾಕೋಬೋದು. ಮತ್ತು ಕರಿಬೇವಿನ ಸೊಪ್ಪು ಹಾಕೋತಾ ಇದ್ದೀನಿ. ಅವ್ರು ಕರಿಬೇವು ಹಾಕಲ್ಲ, ನಾವು ಹಾಕಿದ್ದೀವಿ, ಏನೂ ಆಗಲ್ಲ, ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಸೊ ಈ ಥರ ಮಿಕ್ಸ್ ಮಾಡ್ಕೊಬೋದು. ಇದರಲ್ಲಿ ಮಿಕ್ಸ್ ಆಗಲ್ಲ, ಬೇರೆ ಇದರಲ್ಲಿ ಮಾಡೋದು. ಸೊ ಈ ಥರ ಮಿಕ್ಸ್ ಮಾಡ್ಕೊಬೋದು. ಈಗ ಗ್ರೀನ್ ಚಟ್ನಿನೂ ಒಂದು ಸ್ವಲ್ಪ ಆ್ಯಡ್ ಮಾಡೋದು. ಗ್ರೀನ್ ಚಟ್ನಿ ಹೇಳಿದ್ನಲ್ಲ ಆಗಲೇ, ಗ್ರೀನ್ ಚಟ್ನಿ ಸಾಮಗ್ರಿಗಳು. ಸೊ 1 ಸ್ಪೂನ್ ಆ್ಯಡ್ ಮಾಡ್ಕೋಬೇಕು. ತುಂಬ ಅದ್ಭುತವಾದ ರುಚಿ ಕೊಡುತ್ತೆ. ಖಾರ ನೋಡ್ಕೊಂಡು ಹಾಕ್ಕೊಳ್ಬೇಕು, ಯಾಕಂದರೆ ನಾವು ಹಸಿಮೆಣಸಿನಕಾಯಿ 1-2 ಹಾಕ್ಕೊಂಡಿದ್ದೀವಿ, ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀವಿ. ಅತ್ಯಂತ ಸುಲಭಕರವಾದ ರೆಸಿಪಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ತುಂಬ ಚೆನ್ನಾಗಿರುತ್ತೆ ನೋಡಿ. ಎಂಥ ಸಿಂಪಲ್ ಜೀವನಗಳು, ಇದನ್ನು ತಿಂದೆ ಅಷ್ಟು ಗಟ್ಟಿಮುಟ್ಟಾಗಿದ್ದರು. ಸೊ ಇದ್ರ ಮೇಲೆ ನೀವು ಬೇಕಾದ್ರೆ ಮಕ್ಕಳುಗಳಿಗೆ ನೀವು ಏನಾದರೂ ಮಿಕ್ಸ್ಚರು ಅಥವಾ ಆ ಥರ ಹಾಕ್ಕೊಟ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಈ ಥರ ಮಿಕ್ಸ್ ಮಾಡಬೇಕು. ಎಲ್ಲ ಥರ ಕ್ವಿಸಿನ್ಸು ನಾವು ಟ್ರೈ ಮಾಡಬೇಕು, ಬರೀ ನಮ್ಮದೇ ಮಾಡಬೇಕಂತ ಏನಿಲ್ಲ. ಇನ್ನೊಂಚೂರು ನೀರು ಹಾಕೋತೀನಿ, ಸ್ವಲ್ಪ ಹಾಕೋಬೇಕು. ಮತ್ತು ಗ್ರೀನ್ ಚಟ್ನಿಗೆ ನಾನು ಸ್ವಲ್ಪ ಅಮೂಲಿನ ಮೊಸರು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಸ್ವಲ್ಪ ಸಕ್ಕರೆನೂ ಹಾಕೋಬೇಕು, ಯಾಕಂದರೆ ಆ ಕಲರ್ ಹಾಗೇ ಇರುತ್ತೆ. ಈಗ ನಮ್ಮ ರೆಸಿಪಿ ಬಂದು ಸವಿಯಲು ಸಿದ್ಧ. ಇನ್ನೊಂಚೂರು ಉಪ್ಪು ಹಾಕೋತೀನಿ, ನಮಗೇನೋ ಉಪ್ಪು ಒಂಚೂರು ಕಡಿಮೆ ಅನ್ನಿಸ್ತು, ಒಂಚೂರು ಸಕ್ಕರೆನೂ ಹಾಕೋತೀನಿ. ಸೊ ಡಿಫ್ರೆಂಟಾಗಿದೆ ನೋಡಿ, ಸಕ್ಕರೆ, ಉಪ್ಪು, ಹಸಿಮೆಣಸಿನ್ಕಾಯಿ, ಗ್ರೀನ್ ಚಟ್ನಿ, ಈ ಥರನೂ ತಿಂಡಿ ಇರುತ್ತಾ ಅಂತ ನೋಡಿ. ಸವಿಯಲು ಸಿದ್ಧ. ಸ್ಪೇಸ್ ಕ್ಲಿಯರ್ ಮಾಡ್ಕೊಳ್ಳೋಣ. ಸೊ ನೋಡಿ ಸ್ನೇಹಿತರೆ, ನಮ್ಮ ಹೊಸ ರೆಸಿಪಿ, ಹೊಸದಲ್ಲ ಅವರಿಗೆ ಟ್ರೆಡಿಷ್ನಲ್ಲು, ನಮಗೆ ಹೊಸ ರೆಸಿಪಿ. ಸೊ ನಮ್ಮ ಕಲೇವಾ ರೆಸಿಪಿ ಈಗ ಸವಿಯಲು ಸಿದ್ಧ. ಸೊ ಎಲ್ರಿಗೂ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಅಮೂಲ್ ಟೀಮ್ ಅವ್ರಿಗೂ ಧನ್ಯವಾದಗಳು. ಸೊ ಎಲ್ಲರೂ ಟ್ರೈ ಮಾಡಿ, ಗೊತ್ತಿರೋರು ಇನ್ನೂ ಬೇಕಾದ್ರೆ ಇನ್ನೋವೇಟಿವ್ ಆಗಿ ಮಾಡಿ, ಗೊತ್ತಿಲ್ಲದೆ ಇರೋರು ಈಗಿನ ಫಾಸ್ಟ್ ಯುಗದಲ್ಲಿ ಕೆಲಸಕ್ಕೆ ಹೋಗೋರಿಗೆ ಮತ್ತೆ ಮಕ್ಕಳು ಸ್ಕೂಲ್ಗೆ ಹೋಗ್ಬೇಕು, ಬೇಗ ಫಾಸ್ಟಾಗಿ ಆಗಬೇಕು, ಬೆಳಗಿನ ಬ್ಯುಸಿ ಟೈಮಲ್ಲಿ ಏನೋರು ಆರಾಮಾಗಿ ಮಾಡ್ಕೊಂಬತ್ತು, ಮತ್ತೆ ಆರೋಗ್ಯಕರವಾದ ಪೌಷ್ಟಿಕರವಾಗೂ ಇದೆ. ಸೊ ನಮಸ್ಕಾರ.